ನಮಸ್ತೆ. ಹಿಂದಿನ ಸೆಷನಲ್ಲಿ ನಾವು ಫ್ರೇಸಲ್ ವರ್ಬ್ಸ್ ಅಂದರೆ ಏನು, ಹಾಗೆಯೇ ಅದರಲ್ಲಿ ಪ್ರಶ್ನೆಗಳನ್ನು ಯಾವ್ಯಾವ ರೀತಿಯಲ್ಲಿ ಕೇಳಬಹುದು ಅಂತ ನೋಡಿದ್ವಿ. ಇವತ್ತಿನ ಸೆಷನ್ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುವಂತಹ ಪ್ರಿಪೋಸಿಷನ್, ಕಂಜೆಕ್ಷನ್, ವರ್ಬ್ಸ್ನಲ್ಲಿ ಆಕ್ಸಿಲರಿ ವರ್ಬ್ಸ್ನ ಬಗ್ಗೆ, ಹಾಗೆ ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್ ನೋಡಿ, ಅವರ್ ಕಂಟ್ರಿ ಈಸ್ ಅ ಸ್ಪಿರಿಚುವಲ್ ಕಂಟ್ರಿ, ದೇರ್ಸ್ ಡ್ಯಾಶ್ ರಿಲಿಜಿಯಸ್. ಫಸ್ಟು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಅವರ್ ಕಂಟ್ರಿ ಅನ್ನೋವಂಥದ್ದು ಒಂದು ಸಿಂಗ್ಯುಲರ್ ಆಗಿರುವಂಥ ವರ್ಡು. ಸಬ್ಜೆಕ್ಟ್ ಯಾವಾಗಲೂ ಕೂಡ ಸಿಂಗ್ಯುಲರ್ ಆಗಿದ್ದಾಗ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕು. ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಬರುವಂತಹ ಒಂದು ಟರ್ಮ್. ಏನಂತ ಹೇಳ್ಬೋದು, ಸೂತ್ರಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂತಾರಲ್ವ, ಹಾಗೇ ಇದೊಂದು ಫಾರ್ಮುಲಾ. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್, ಸಿಂಗ್ಯುಲರ್ ವರ್ಬ್. ಅವರ್ ಕಂಟ್ರಿ ಇಸ್ ಅ ಸ್ಪಿರಿಚುವಲ್ ಕಂಟ್ರಿ, ದೇರ್ಸ್ ಡ್ಯಾಶ್ ರಿಲಿಜಿಯಸ್. ಇಲ್ಲಿ ಆನ್ಸರ್ ಈಸ್ ಅನ್ನೋಂಥದ್ದು ಸಿಂಗ್ಯುಲರ್ ಆಗಿ ಬಳಸ್ತೀವಿ, ಆರ್ನ ನಾವು ಪ್ಲೂರಲ್ ಬಳಸ್ತೀವಿ, ಎಸ್ಪೆಷಲಿ ಪ್ರೆಸೆಂಟ್ ಟೆನ್ಸಲ್ಲಿ. ಹ್ಯಾವ್ ಅನ್ನೋವಂಥದ್ದು ಒಂದು ವಿಷಯ ಪರ್ಫೆಕ್ಟ್ ಆಗಿದ್ದಾಗ ಬಳಸುವಂಥದ್ದು. ಇದೆಲ್ಲದನ್ನು ಕೂಡ ನಾವು ಏನಂತ ಕರಿತೀವಿ, ಆಕ್ಸಿಲರಿ ವರ್ಬ್ಸಲ್ಲಿ ಕರಿತಾ ಹೋಗ್ತೀವಿ. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೆಕೆಂಡ್ ಕ್ವಶನ್ ನೋಡೋಣ. ಅವರ್ ಸರ್ ಟೀಚರ್ಸ್ ಮ್ಯಾಥಮೆಟಿಕ್ಸ್ ಡ್ಯಾಶ್ ಇಂಗ್ಲೀಷ್. ಸೊ ನಮ್ಮ ಟೀಚರು ಮ್ಯಾಥಮೆಟಿಕ್ಸ್ ಜೊತೆಯಲ್ಲೇ ಇಂಗ್ಲೀಷ್ನು ಹೇಳ್ಕೊಡ್ತಾರೆ ಅಂತಲೂ ಅರ್ಥ ಮಾಡ್ಕೋಬಹುದು, ಅಥವಾ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ನ ಹೇಳ್ಕೊಡ್ತಾರೆ ಅಂತಲೂ ಅರ್ಥ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿರುವಂಥ ಅಕ್ರಾಸ್, ಬಿಸೈಡ್, ಬೋತ್. ಫಸ್ಟ್ ಅದರ ಮೀನಿಂಗ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅಕ್ರಾಸ್ ಅಂತ ಅಂದರೆ ಎಸ್ಪೆಷಲಿ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಇಟ್ ಯೂಸ್ ಟು ಇಂಡಿಕೇಟ್ ಕವರಿಂಗ್ ಎ ರೇಂಜ್ ಅಥವಾ ಡೀಲಿಂಗ್ ವಿತ್ ಡಿಫ್ರೆಂಟ್ ಸಬ್ಜೆಕ್ಟ್. ಅಕ್ರಾಸ್ ಅನ್ನೋಂಥದ್ದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಡೀಲಿಂಗ್ ವಿತ್ ಟೂ ಡಿಫ್ರೆಂಟ್ ಸಬ್ಜೆಕ್ಟ್, ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಡೀಲ್ ಮಾಡುತ್ತೆ ಅಥವಾ ಕನ್ವೆ ಮಾಡುತ್ತೆ ಅನ್ನೋಂಥ ಮೀನನ್ನ ಕೊಡುತ್ತೆ. ಬಿಸೈಡ್ಸ್ ಅಂತ ಅನ್ನೋದನ್ನು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಇನ್ ಅಡಿಷನ್ ಟು, ಜೊತೆಯಲ್ಲಿ, ಆ್ಯಸ್ ವೆಲ್ ಆ್ಯಸ್ ಅನ್ನೋದನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ನಿಮಗೆ ಕೊಟ್ಟಿರುವಂಥ ಪ್ರಶ್ನೆಗೆ ಈ ಬಿಸೈಡ್ಸ್ ಅನ್ನೋವಂಥ ಸಬ್ಜೆಕ್ಟು ವರ್ಕ್ ಆಗೋದಿಲ್ಲ. ಥರ್ಡ್ ಒನ್ ನೋಡಿ, ಬಿಸೈಡ್ ಅಂತಂದರೆ ನೆಕ್ಸ್ಟ್ ಟು, ಸೈಡ್ ಆಫ್ ಸಮಥಿಂಗ್, ಪಕ್ಕದಲ್ಲಿ ಅನ್ನೋವಂಥ ಮೀನಿಂಗ್ನ ಕೊಡುತ್ತೆ. ಇದು ಮೂರು ಪ್ರಿಪೋಸಿಷನ್ ಆದರೆ ಬೋತ್ ಅನ್ನೋವಂಥದ್ದು ಒಂದು ಕಂಜೆಕ್ಷನ್. ಇದೇನನ್ನು ರೆಫರ್ ಮಾಡುತ್ತೆ ಅಂತಂದರೆ, ಟೂ ಐಟಮ್ಸ್ ಟುಗೆದರ್, ಎರಡು ಜೊತೆಯಲ್ಲಿ ಅನ್ನೋಂಥ ಮೀನಿಂಗ್ನ ಕೊಡುತ್ತೆ. ಬಟ್ ಗ್ರಾಮ್ಯಾಟಿಕಲ್ ಆಗಿ ಇದು ಅಲ್ಲಿ ಸರಿ ಹೋಗೋದಿಲ್ಲ. ಇಲ್ಲಿ ಕರೆಕ್ಟ್ ಆದ ಆನ್ಸರ್ ಅವರ್ ಟೀಚರ್ಸ್ ಮ್ಯಾಥಮೆಟಿಕ್ಸ್ ಅಕ್ರಾಸ್ ಇಂಗ್ಲೀಷ್. ಅಂದರೆ ನನ್ನ ಟೀಚರ್ ಮ್ಯಾಥಮೆಟಿಕ್ಸ್ ಜೊತೆಯಲ್ಲಿ ಡೀಲ್ಸ್ ವಿತ್ ಡಿಫ್ರೆಂಟ್ ಸಬ್ಜೆಕ್ಟ್, ಇನ್ನೊಂದು ಸಬ್ಜೆಕ್ಟ್ನು ಕೂಡ ಡೀಲ್ಸ್ ಮಾಡ್ತಾರೆ. ಅದು ಯಾವುದು ಅಂದರೆ ಇಂಗ್ಲೀಷ್. ತುಂಬ ಜನ ನಾವೇನು ಮಾಡ್ತೀವಿ, ಅವರ್ ಟೀಚರ್ ಅಥವಾ ಏನು ಅವರ್ ಸರ್ ಟೀಚರ್ಸ್ ಮ್ಯಾಥಮೆಟಿಕ್ಸ್ ಬೋತ್ ಇಂಗ್ಲೀಷ್ ಆಗೋದಿಲ್ಲ. ಅವರ್ ಸರ್ ಟೀಚರ್ಸ್ ಮ್ಯಾಥಮೆಟಿಕ್ಸ್ ಬಿಸೈಡ್ ಇಂಗ್ಲೀಷ್ ಆಗೋದಿಲ್ಲ. ಅವರ್ ಟೀಚರ್ಸ್ ಮ್ಯಾಥಮೆಟಿಕ್ಸ್ ಬಿಸೈಡ್ಸ್ ಇಂಗ್ಲೀಷ್ ಅಲ್ಲ, ನೆನ್ಪಿಟ್ಕೊಳ್ಳಿ, ಅಕ್ರಾಸ್. ಇದ್ರ 4 ಮೀನಿಂಗು ಕರೆಕ್ಟಾಗಿ ಗೊತ್ತಿದ್ರೆ ಮೋಸ್ಟ್ ಆಫ್ ದ ಟೈಮ್ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳೋವಂಥದ್ದು ನೆನಪಿರಲಿ. ವಿ ಹ್ಯಾವ್ ನೋನ್ ಈಚ್ ಅದರ್ ಡ್ಯಾಶ್ ವಿ ವರ್ ಚಿಲ್ಡ್ರನ್. ಚಾಯ್ಸ್ ನೋಡಿ, ಸಿನ್ಸ್, ಫಾರ್, ಫ್ರಮ್, ಹಾಗೆಯೇ ಡ್ಯೂರಿಂಗ್. ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ? ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ. ನಾವಿಬ್ಬರಿಗೂ ಪರಿಚಯ ಯಾವಾಗಿಂದ ಅಂತಂದರೆ, ನಾವು ಸಣ್ಣವರಿಂದನೂ ಪರಿಚಯ, ನಾವು ವಿವರ್. ಸೊ ಸೆಂಟೆನ್ಸ್ ಈ ರೀತಿ ಪಾಸ್ಟಲ್ಲಿದ್ದಾಗ ಇಲ್ಲಿ ಕೊಟ್ಟಿರುವಂಥ ಪ್ರಿಪೋಸಿಷನ್ನ ಗಮನಿಸಿ. ಸಿನ್ಸ್, ಫಾರ್, ಫ್ರಮ್, ಡ್ಯೂರಿಂಗ್. ಲಾಸ್ಟಿಂದ ನೋಡೋಣ. ಡ್ಯೂರಿಂಗ್ ಅನ್ನುವಂಥದ್ದು ಸಮಯವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲಿ ಅದು ಆಗೋದಿಲ್ಲ. ಫ್ರಮ್, ವಿ ಹ್ಯಾವ್ ನೋನ್ ಈಚ್ ಅದರ್ ಫ್ರಮ್ ವಿ ವರ್ ಚಿಲ್ಡ್ರನ್. ಫ್ರಮ್ ಅನ್ನೋವಂಥದ್ದು ಇಲ್ಲಿ ಸೆಂಟೆನ್ಸ್ ಮೀನಿಂಗೇ ಆಗೋದಿಲ್ಲ. ವಿ ಹ್ಯಾವ್ ನೋನ್ ಈಚ್ ಅದರ್ ಫಾರ್ ವಿ ವರ್ ಚಿಲ್ಡ್ರನ್. ಫಾರ್ ಅನ್ನೋದಕ್ಕೂ ಮೀನಿಂಗಿಗೂ ಇಲ್ಲಿ ಟ್ಯಾಲಿನೇ ಆಗ್ತಾಯಿಲ್ಲ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಈ ರೀತಿ ಪ್ರಶ್ನೆಗಳು ಬಂದಾಗ ಪಾಸ್ಟ್ ಟೆನ್ಸ್ ಇದ್ದರೆ ಯು ಶುಡ್ ಯೂಸ್ ಸಿನ್ಸ್. ವಿ ಹ್ಯಾವ್ ನೋನ್ ಈಚ್ ಅದರ್ ಸಿನ್ಸ್ ವಿ ವರ್ ಚಿಲ್ಡ್ರನ್. ಫಾರ್, ಫ್ರಮ್, ಡ್ಯೂರಿಂಗ್, ಸಿನ್ಸ್ ಇದೆಲ್ಲದಕ್ಕೂ ಕೂಡ ಸಮಯ, ಕಾಲ ಇರಬಹುದು ಅಥವಾ ದೂರ, ಈ ರೀತಿಯ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಇದರ ಒಂದು ಮೀನಿಂಗ್ ಬದಲಾಗ್ತಾ ಹೋಗುತ್ತೆ. ಕನ್ನಡದಲ್ಲಿ ನಾವೇನು ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ. ಫ್ರಮ್ ಅಂದರೆ ಇಂದ, ದಿಸ್ ಈಸ್ ಫಾರ್ ನಿನಗೆ. ಡ್ಯೂರಿಂಗ್ ಅನ್ನುವಂಥದ್ದು ಸಮಯದ ಸಂದರ್ಭದಲ್ಲಿ ಬಳಸುವಂಥದ್ದು. ಮೋಸ್ಟ್ ಆಫ್ ದ ಟೈಮ್ ಡ್ಯೂರಿಂಗ್ ಅನ್ನುವಂಥದ್ದು ಪ್ರಿಪೋಸಿಷನ್ ಆಗೋದಿಲ್ಲ. ಸೊ ದ ಆನ್ಸರ್ ಈಸ್ ಸೆನ್ಸ್. ಶಿ ಸಿಂಗ್ಸ್ ಡ್ಯಾಶ್ ಬ್ಯೂಟಿಫುಲಿ ದಟ್ ಎವ್ರಿ ಒನ್ ಎಂಜಾಯ್ಸ್ ಹರ್ ಪರ್ಫಾರ್ಮೆನ್ಸಸ್. ಆನ್ಸರ್ ನೋಡಿ, ಸೋ, ಟು, ಸಚ್, ವೆರಿ. ಸೊ she sings so beautifully that everyone enjoys her
ಪರ್ಫಾರ್ಮೆನ್ಸ್. ಸೊ ಮತ್ತು ವೆರಿ ಇದೆರಡು ಕೂಡ ಅಡ್ಜೆಕ್ಟಿವ್ ಆಗಿರುತ್ತೆ. ಅಡ್ಜೆಕ್ಟಿವ್ ಅಂತಂದರೆ ಗುಣವಿಶೇಷಣವನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಇಲ್ಲಿ ಶಿ ಸಿಂಗ್ಸ್ ವೆರಿ ಬ್ಯೂಟಿಫುಲ್ ಅನ್ನೋದನ್ನು ನಾವು ಆ್ಯಡ್ ಮಾಡೋದಿಲ್ಲ. ಶಿ ಸಿಂಗ್ಸ್ ಸೋ ಬ್ಯೂಟಿಫುಲ್ ಈಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ಸಚ್ ಮತ್ತು ಟು ಇದ್ರ ಮೀನಿಂಗ್ ಏನು? ಟು ಅನ್ನೋವಂಥದ್ದು TWO2 ಇದೆ, TO2 ಇದೆ. ಇಲ್ಲಿ TOO2 ಅಂತಂದರೆ ನಿನಗೂ ಅನ್ನೋವಂಥ ವರ್ಡ್ ಬರುತ್ತೆ. ಸಚ್ ಎ ಫ್ರೆಂಡ್ ಕೇಳಿದ್ದೀರಾ ಅಂದರೆ ಒಳ್ಳೆಯ ಫ್ರೆಂಡ್ ಅನ್ನೋವಂಥ ಮೀನಿಂಗ್ನ ಅದು ಕೊಡುತ್ತೆ. ನೆಕ್ಸ್ಟ್ ನೋಡೋಣ. ದ ಪ್ಯಾಕೇಜ್ ಅರೈವ್ಡ್ ಡ್ಯಾಶ್ ದ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್. ತುಂಬ ಕ್ಲಿಯರ್ ಆಗಿದೆ. ಎಗೇನ್ ಸೆಂಟೆನ್ಸ್ನ ಅಬ್ಸರ್ವ್ ಮಾಡಿ. ದ ಪ್ಯಾಕೇಜ್ ಅರೈವ್ಡ್ ಅನ್ನೋವಂಥದ್ದು ಪಾಸ್ಟ್ ಟೆನ್ಸ್. ದ ಪ್ಯಾಕೇಜ್ ಅರೈವ್ಡ್ ಆನ್ ದ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್. The package arrived in the expected delivery date. The package arrived at the expected delivery date. The package arrived before the expected delivery date. ಇಲ್ಲಿ ಎಕ್ಸ್ಪೆಕ್ಟೆಡ್ ಅನ್ನೋವಂಥದ್ದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ, ಬೇಗ ಬಂತು ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ದ ಆನ್ಸರ್ ಈಸ್ ದ ಪ್ಯಾಕೇಜ್ ಅರೈವ್ಡ್ ಬಿಫೋರ್ ದ ಎಕ್ಸ್ಪೆಕ್ಟೆಡ್ ಡಿಲಿವರಿ ಡೇಟ್. ದ ಪ್ಯಾಕೇಜ್ ಅರೈವ್ಡ್ ಎಟ್ ದ ಎಕ್ಸ್ಪೆಕ್ಟೆಡ್ ಆಗೋದಿಲ್ಲ. ಎಟ್ ಅನ್ನೋವಂಥದ್ದು ಕನ್ಫರ್ಮೇಷನ್ ಇದ್ದಾಗ ಮಾತ್ರ ನಾವು ಬಳಸುವಂಥದ್ದು. ಆನ್ ಅಂದರೆ ಮೇಲೆ, ಇನ್ ಅಂದರೆ ಒಳಗೆ ಗೊತ್ತಿದೆ. ಆದರೆ ಇಲ್ಲಿ ಅದೆರಡೂ ಕೂಡ ಆಗೋದಿಲ್ಲ. ಪ್ಯಾಕೇಜ್ ಅರೈವ್ಡ್ ಆನ್ ದ ಎಕ್ಸ್ಪೆಕ್ಟೆಡ್ ಡಿಲಿವರಿ ಡೇಟ್ ಆಗೋದಿಲ್ಲ. ಸೊ ದ ಆನ್ಸರ್ ಈಸ್ ಬಿಫೋರ್. ಇದು ಕೂಡ ಪ್ರಿಪೋಸಿಷನ್. ಹಿ ವೆಂಟ್ ಟು ದ ಸ್ಟೋರ್ ಡ್ಯಾಶ್ ಬೈ ಸಮ್ ಗ್ರಾಸರೀಸ್. ನೋಡಿ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೋಮೋ ಫೋನ್ಸ್ ಅಂತೀವಿ. ಫೋನ್ಸ್ ಅಂತ ಅಂದರೆ ಸೇಮ್ ಸೌಂಡ್. ಅರ್ಥ ಆಗ್ತಿದೆಯಾ? ಸ್ಪೆಲ್ಲಿಂಗು ಬೇರೆ ಇರುತ್ತೆ, ಮೀನಿಂಗ್ ಕೂಡ ಬೇರೆ ಇರುತ್ತೆ. ಹೋಮೋನೀಮ್ಸ್ ಅಂತ ಅಂದಾಗ ಯು ಹ್ಯಾವ್ ಎ ಸೇಮ್ ಸ್ಪೆಲ್ಲಿಂಗ್ ಬಟ್ ಡಿಫ್ರೆಂಟ್ ಮೀನಿಂಗ್. ಫೋನ್ ಅಂದರೆ ಸೌಂಡ್. ಅರ್ಥ ಆಗ್ತಿದೆಯಾ? ಟು 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 ನೋಡಿ, ಇಲ್ಲಿ ಟು ಅಂತಂದರೆ ಇವರಿಗೆ. ಇಲ್ಲಿ ಟು ಅಂತ ಅಂದರೆ ಅದನ್ನು ಕೂಡ. ಇಲ್ಲಿ ಟು ಅನ್ನೋವಂಥದ್ದು ನ್ಯೂಮರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಿ ವೆಂಟ್ ಟು ದ ಸ್ಟೋರ್ ಟು ಬೈ ಸಮ್ ಗ್ರಾಸರೀಸ್. ಇಲ್ಲಿ ಆನ್ಸರ್ ಎ. ಅವರು ಅಲ್ಲಿಗೆ ಏನಕ್ಕೆ ಹೋಗಿದ್ರು? ಅಲ್ಲಿಗೆ. ಇಲ್ಲಿ ಟು ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ. ದ ಕ್ಯಾಟ್ ಈಸ್ ಹೈಡಿಂಗ್ ಡ್ಯಾಶ್ ದ ಬೆಡ್. ದ ಕ್ಯಾಟ್ ಈಸ್ ಹೈಡಿಂಗ್ ಅಂಡರ್ ದ ಬೆಡ್. ಎಗೇನ್ ಇನ್ ಆನ್ ಬಿಟ್ವೀನ್ ಯಾಕಾಗೋದಿಲ್ಲ? ಬಿಟ್ವೀನ್ ಅಂತಂದರೆ ಮಧ್ಯದಲ್ಲಿ, ಇನ್ ಅಂತಂದರೆ ಒಳಗೆ, ಆನ್ ಅಂತಂದರೆ ಮೇಲೆ. ಬೆಡ್ಡಿನ ಒಳಗೆ ಹೋಗೋದಿಲ್ಲ, ಬೆಡ್ಡಿನ ಕೆಳಗೆ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಇನ್, ಅಂಡರ್, ಬಿಲೋ ಮೀನಿಂಗ್ ಸ್ವಲ್ಪ ಸೇಮ್ ಅನಿಸುತ್ತೆ, ಆದರೆ ಅದು ಸಮಯ ಹಾಗೆಯೇ ಆ ಒಂದು ಪರಿಸ್ಥಿತಿಯ ಮೇಲೆ ಅದರ ಒಂದು ಮೀನಿಂಗ್ನ ಬದಲಾಯಿಸ್ಕೊಳ್ತಾ ಹೋಗುತ್ತೆ. ಡ್ಯಾಶ್ ಆಫ್ ಮೈ ಫ್ರೆಂಡ್ಸ್ ಆರ್ ಕಮಿಂಗ್ ಟು ದ ಪಾರ್ಟಿ. ಮೆನಿ ಆಫ್ ಮೈ ಫ್ರೆಂಡ್ಸ್ ಆರ್ ಕಮಿಂಗ್ ಟು ದ ಪಾರ್ಟಿ. ಮಚ್, ಮೋರ್, ಮೋಸ್ಟ್. ಯಾಕಿದೆ ಆನ್ಸರ್ ಆಗೋದಿಲ್ಲ? ಮೆನಿ, ಮಚ್, ಮೋರ್ ಇದು ಮೂರು ಕೂಡ ಕ್ವಾಂಟಿಟಿನ ಡಿಸ್ಕ್ರೈಬ್ ಮಾಡೋದಕ್ಕೆ ಬಳಸುವಂಥದ್ದು. ಎಸ್ಪೆಷಲಿ ಅಡ್ಜೆಕ್ಟಿವಲ್ಲಿ ನಾವು ಬಳಸ್ತೀವಿ. ಮೆನಿ ಅನ್ನುವಂಥದ್ದು ಕೌಂಟಬಲ್ ನೌನ್ಸ್ನ ಆ್ಯಡ್ ಮಾಡುವಂಥದ್ದು ಅಥವಾ ಕೂಡಿಸುವಂಥ ಸಂದರ್ಭದಲ್ಲಿ ಬಳಸುವಂಥದ್ದು. ಫಾರ್ ಎಕ್ಸಾಂಪಲ್ ಬುಕ್ಸ್, ಐ ಹ್ಯಾವ್ ಮೆನಿ ಬುಕ್ಸ್. ಹೌ ಮೆನಿ ಬುಕ್ಸ್ ಐ ಹ್ಯಾವ್ 10 ಬುಕ್ಸ್ ಹೇಳ್ತಿದ್ದೀನಲ್ವಾ? ಇಲ್ಲಿ ಆನ್ಸರ್ ಯಾಕೆ ಮೆನಿ ಅಂತಂದರೆ ಫ್ರೆಂಡ್ಸ್ನ ನಾನು ಕೌಂಟ್ ಮಾಡ್ಬೋದು. ಮಚ್ ಅನ್ನೋವಂಥದ್ದು ಅನ್ಕೌಂಟಬಲ್ ನೋನ್ಸ್ಗೆ ಬಳಸುವಂಥದ್ದು. ಫಾರ್ ಎಕ್ಸಾಂಪಲ್ ಹ್ಯಾಪಿನೆಸ್, ಅದನ್ನು ನಾನು ಎಣಿಸೋದಕ್ಕೆ ಸಾಧ್ಯನೇ ಇಲ್ಲ. ರೈಸ್ ಎಣಿಸೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಮೋರ್ ಅನ್ನೋವಂಥದ್ದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬಳಸುವಂಥದ್ದು. ಯು ಆರ್ ಮೋಸ್ಟ್ ವೆಲ್ಕಮ್ ಕೇಳಿದ್ರೆ ಮೋಸ್ಟ್ ಅಂತಂದರೆ ನೀನು ಬರಬಹುದು, ಬರಲೇಬೇಕು, ನಿನ್ಗೆ ಆಹ್ವಾನ ಇದೆ ಅಂತ ಹೇಳೋ ಸಂದರ್ಭದಲ್ಲಿ ಬಳಸ್ತೀವಿ. ಸೊ ಇದು ಮೂರನ್ನೂ ಕೂಡ ನಾವು ಅಡ್ಜೆಕ್ಟಿವ್ ಆಗಿನೂ ನೋಡಬಹುದು. ಅರ್ಥ ಆಗ್ತಿದೆ ಅಲ್ವಾ? ಅಡ್ಜೆಕ್ಟಿವ್ ಅಂದರೆ ಗುಣವಿಶೇಷಣ. ಹಾಗೆ ತುಂಬಾ ಇದು ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸೋಣ. ಹಿ ಈಸ್ ದ ಡ್ಯಾಶ್ ಆಫ್ ದ 2 ಬ್ರದರ್ಸ್. ಯಾಕೆ ದ ಅನ್ನೋದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಅದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಡಿಗ್ರೀಸಲ್ಲಿ 3 ಟೈಪ್ ಆಫ್ ಇದೆ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಸೊ ದ್ಯಾನ್ ಅನ್ನೋ ವರ್ಡ್ ಬಂದರೆ ಅದು ಕಂಪ್ಯಾರಿಟಿವ್, ಅದು ಕ್ಲಾರಿಟಿ ಇರಲಿ. ಪಾಸಿಟಿವ್ ಡಿಗ್ರಿಯಲ್ಲಿ ನಾರ್ಮಲ್ ಆಗಿರುತ್ತೆ ಸೆಂಟೆನ್ಸ್. ಬಟ್ ಇಲ್ಲಿ ದ ಅನ್ನೋವಂಥದ್ದು ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ 2 ಬ್ರದರ್ಸ್, ಇಬ್ಬರು ಬ್ರದರ್ಸಲ್ಲಿ ಹೀ ಈಸ್ ದ ಯಂಗೆಸ್ಟ್. ನೆನ್ಪಿಡ್ಕೊಳ್ಳಿ, ಯಾವಾಗ ಈ ಥರ ವರ್ಡ್ ದ ಅನ್ನೋಂಥದ್ದು ಇರುತ್ತೋ ಅದು ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ. ಸೊ ದ ಆನ್ಸರ್ ಈಸ್ ಯಂಗೆಸ್ಟ್. ಯಂಗ್ ಆಗಿದ್ರೆ ಹೀ ಈಸ್ ದ ಯಂಗ್ ಬ್ರದರ್ ಅಥವಾ ಹೀ ಈಸ್ ಯಂಗರ್ ದ್ಯಾನ್ ಹಿಮ್. ದ್ಯಾನ್ ಅನ್ನೋ ವರ್ಡಲ್ಲಿ ಬರ್ತಾ ಇತ್ತು. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ನೋಡಿ. ದ ಕೇಕ್ ಟೇಸ್ಟೆಡ್ ಡ್ಯಾಶ್ ಸ್ವೀಟ್ ದಟ್ ಐ ಕುಡ್ ನಾಟ್ ಫಿನಿಶ್ ಇಟ್. ದ ಕೇಕ್ ಟೇಸ್ಟೆಡ್ ಸೋ ಸ್ವೀಟ್, ಸಚ್ ಸ್ವೀಟ್, ವೆರಿ ಸ್ವೀಟ್,
ಟೂ ಸ್ವೀಟ್. ಆಲ್ರೆಡಿ ನಾವು ಸೋ ಮತ್ತು ಟು ಇದ್ರ ಬಗ್ಗೆ ತಿಳ್ಕೊಂಡಿದ್ದ ಕೇಕ್ ಟೇಸ್ಟೆಡ್ ಟೂ ಸ್ವೀಟ್. ಟು ಅಂದರೆ ತುಂಬ ಅನ್ನೋ ವರ್ಡ್ನ ಕೊಡುತ್ತದು, ತುಂಬ ಸ್ವೀಟ್ ಆಗಿತ್ತು. ಸೊ ಟು TOO ಟು ಡಿಫ್ರೆನ್ಸ್ ಏನು ಅಂತಂದರೆ ಅದೇ ಟು ಅನ್ನೋದು ಗೇನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಯು ಟೂ ವರ್ಡ್ನ ಕೇಳಿದ್ರಲ್ಲಿ ನಿನಗೂ ಕೂಡ ಅನ್ನೋ ವರ್ಡ್ ಬರುತ್ತೆ. ದ ಕೇಕ್ ಟೇಸ್ಟೆಡ್ ಟೂ ಸ್ವೀಟ್, ತುಂಬ ಸ್ವೀಟ್ ಆಗಿತ್ತು. ದಟ್ ಐ ಕುಡ್ ನಾಟ್ ಅಥವಾ ಐ ಕುಡಂಟ್ ಫಿನಿಶ್ ಇಟ್. ಸೊ ಸಚ್ ವೆರಿ ವೆರಿ ಸ್ವೀಟ್ ಬಳಸಬಹುದು, ಬಟ್ ಇಲ್ಲಿ ಟೂ ಸ್ವೀಟ್ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಪ್ಲೀಸ್ ಸ್ಟಾಪ್ ಡ್ಯಾಶ್ ಸೋ ಮೆನಿ ಮಿಸ್ಟೇಕ್ಸ್. ಅಗೇನ್ ಪ್ಲೀಸ್ ಸ್ಟಾಪ್ ಮೇಕಿಂಗ್ ಸೋ ಮೆನಿ ಮಿಸ್ಟೇಕ್ಸ್. ಟು ಮೇಕ್ಸ್ ಅನ್ನೋ ವರ್ಡ್ ಇದೆ, ಮೇಕ್ ಅನ್ನೋದೇ ಇರೋದಲ್ಲಿ, ಹೌದಾ. ಸ್ಟಾಪ್ ಅನ್ನೋವಂಥದ್ದು ಒಂದು ವರ್ಬ್ನ ರೆಪ್ರೆಸೆಂಟ್ ಮಾಡುತ್ತೆ. ಸ್ಟಾಪ್ ನಿಂತ್ಕೊಳ್ಳೋವಂಥದ್ದು ಅಥವಾ ನಿಲ್ಲು ಅನ್ನೋದನ್ನು ತೋರಿಸುತ್ತೆ. ಪ್ಲೀಸ್ ಸ್ಟಾಪ್ ಮೇಕಿಂಗ್, ನೀನು ತಪ್ಪು ಮಾಡೋದನ್ನು ನಿಲ್ಲಿಸು ಅನ್ನೋದನ್ನು ವರ್ಡ್ ಬರಬೇಕು. ಸೊ ಅಲ್ಲಿ ಕಂಟಿನ್ಯೂಯಸ್ ಟೆನ್ಸ್ ಬರಬೇಕಾಗಿರೋದ್ರಿಂದ ಐ ಹ್ಯಾವ್ ಆ್ಯಡೆಡ್ ಮೇಕಿಂಗ್. ಪ್ಲೀಸ್ ಡೋಂಟ್ ಲಾಫ್ ಎಟ್ ದೋಸ್ ಬೆಗರ್ಸ್. ಎಟ್ ಕನ್ಫರ್ಮೇಷನ್, ಯಾರು ನೋಡಿ ನಗ್ತಾ ಇದ್ದೀರಾ ನೀವು? ಬೆಗರ್ಸ್ನ ನೋಡಿ ನಗ್ತಾ ಇದ್ದೀರಾ. ಎಟ್ ಅನ್ನೋವಂಥದ್ದು ಕನ್ಫರ್ಮ್ ಇದ್ದಾಗ ಬಳಸುವಂಥದ್ದು. ಅರ್ಥ ಆಗ್ತಿದೆಯಾ? ಐ ವಿಲ್ ಕಮ್ ಎಟ್ 10 o'clock. 10 ಗಂಟೆಗೆ ಬರ್ತೀನಿ ಅಂದರೆ ನೀವು ಬರಬೇಕು. ಸಮಯವನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ, ಹಾಗೆ ಒಂದು ವಿಷಯವನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಪ್ಲೀಸ್ ಡೋಂಟ್ ಲಾಫ್ ಫಾರ್ ದೋಸ್ ಬೆಗರ್ಸ್ ಆಗೋದಿಲ್ಲ. ಪ್ಲೀಸ್ ಡೋಂಟ್ ಲಾಫ್ ಎಗೇನೆಸ್ಟ್ ದೋಸ್ ಬೆಗರ್ಸ್ ಆಗೋದೇ ಇಲ್ಲ. ಪ್ಲೀಸ್ ಡೋಂಟ್ ಲಾಫ್ ಫ್ರಮ್. ನೋಡಿ, ಫ್ರಮ್, ಫಾರ್, ಎಗೇನೆಸ್ಟ್ ಇದೆಲ್ಲ ಪ್ರಿಪೋಸಿಷನ್ಸೇ. ಆದರೆ ಫಾರ್, ದಿಸ್ ಈಸ್ ಫಾರ್ ಯು. ಫಾರ್ ಅನ್ನೋದಕ್ಕೆ ಅದರದೇ ಮೀನಿಂಗ್ ಇದೆ, ದೂರವನ್ನು ಕೂಡ ಅದು ರೆಪ್ರೆಸೆಂಟ್ ಮಾಡುತ್ತೆ. ಫ್ರಮ್ ಇಂದ ಎಗೇನೆಸ್ಟ್ ಅಂದರೆ ಅಪೋಸಿಟ್ ಅನ್ನೋ ಮೀನಿಂಗ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಶಿ ಪ್ಲೇಸ್ ದ ಪಿಯಾನೋ. ಗುಡ್, ವೆಲ್, ಗುಡ್ಲಿ, ಬೆಸ್ಟ್. ಸೊ ಪ್ಯೂರ್ ಆಗಿದೆ ಆನ್ಸರ್ ನಮಗೆ ಗೊತ್ತಾಗ್ತಾ ಇದೆ. ಇದು ಒಂದು ಅಡ್ವರ್ಬ್ನ ಅವರು ಕೊಟ್ಟಿದ್ದಾರೆ. ನೀವು ಪ್ರಾಪರ್ ಆಗಿರೋ ಅಡ್ವರ್ಬ್ನ ಇಲ್ಲಿ ಕಂಡುಹಿಡಿಯಬೇಕು. ಅರ್ಥ ಆಗ್ತದೆ, ಮಾಡಿಫೈ ಮಾಡಬೇಕು. ಶಿ ಪ್ಲೇಸ್, ಅವಳು ಪಿಯಾನೋನ ತುಂಬ ಚೆನ್ನಾಗಿ ನುಡಿಸ್ತಾಳೆ. ಹೇಗೆ? ಶಿ ಪ್ಲೇಸ್ ದ ಪಿಯಾನೋ ವೆಲ್. ವೆಲ್ ಅನ್ನೋ ತುಂಬ ಚೆನ್ನಾಗಿ, ಓಕೆ, ಶಿ ಇಸ್ ಗುಡ್, ಚೆನ್ನಾಗಿ ನುಡಿಸ್ತಾಳೆ. ಶಿ ಪ್ಲೇಸ್ ದ ಪಿಯಾನೋ ಗುಡ್ ಅಂತ ಹೇಳೋದಿಲ್ಲ, ವೆಲ್ ಅನ್ನೋ ವರ್ಡ್ನ ನಾವು ಬಳಸ್ತೀವಿ. ಐ ಕುಡ್ ನಾಟ್ ಫೈಂಡ್ ಮೈ ಕೀ ಡ್ಯಾಶ್ ಐ ಲೆಫ್ಟ್ ದೆಮ್ ಆನ್ ದ ಕಿಚನ್ ಕೌಂಟರ್. ಗಮನಿಸಿ, ಇದೊಂದು ಕಂಜೆಕ್ಷನ್. ಬಿಕಾಸ್, ಸೋ, ಬಟ್, ಆರ್ ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ? ಬಿಕಾಸ್ ಯಾಕಂದರೆ, ಸೊ ಹಾಗಾಗಿ, ಬಟ್ ಆದರೆ, ಆರ್ ಅಂದರೆ ಇದೆರಡರಲ್ಲಿ ಒಂದು ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಐ ಕುಡ್ ನಾಟ್ ಫೈಂಡ್ ಮೈ ಕೀಸ್ ಬಿಕಾಸ್ ಐ ಲೆಫ್ಟ್ ದೆಮ್ ಆನ್ ದ ಕಿಚನ್ ಕೌಂಟರ್. ನನ್ನ ಕೀ ನನಗೆ ಐ ಕುಡಂಟ್ ಫೈಂಡ್, ನನಗೆ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ ಅಂತಂದರೆ ಬಿಕಾಸ್ ಆಯ್ತಲ್ವಾ. ನೋಡಿ, ಸೊ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಐ ಕುಡ್ ನಾಟ್ ಫೈಂಡ್ ಮೈ ಕೀಸ್, ಸೊ ಐ ಲೆಫ್ಟ್ ದೆಮ್ ಆನ್ ದ ಕಿಚನ್ ಕೌಂಟರ್. ಸೊ ಈಗ ಆಗೋಕ್ಕೆ ಸಾಧ್ಯ ಇಲ್ಲ, ನನಗೆ ನನ್ನ ಕೀ ಕಾಣಿಸ್ತಿಲ್ಲ, ಅದಕ್ಕೆ ನಾನು ಅದನ್ನಲ್ಲಿ ಬಿಟ್ಟು ಬಂದೆ ಅಂತ ಆಗುತ್ತೆ. ಅದಾಗಲ್ಲ ಅಲ್ವಾ. ಐ ಕುಡ್ ನಾಟ್ ಫೈಂಡ್ ಮೈ ಕೀಸ್ ಬಿಕಾಸ್ ಐ ಲೆಫ್ಟ್ ದೆಮ್ ಆನ್ ದ ಕಿಚನ್ ಕೌಂಟರ್. ಕಿಚನ್ ಕೌಂಟರಲ್ಲಿ ನಾನು ಬಿಟ್ಟು ಬಂದುಬಿಟ್ಟಿದ್ದೆ, ಹಾಗಾಗಿ ನನಗೆ ಆ ಕೀಸ್ನ ಫೈಂಡ್ ಮಾಡೋದಕ್ಕೆ ಆಗಲಿಲ್ಲ. ಸೊ ದ ಆನ್ಸರ್ ಈಸ್ ಬಿಕಾಸ್. ದ ಬುಕ್ ಈಸ್ ಡ್ಯಾಶ್ ಆನ್ ದ ಟೇಬಲ್. ದ ಬುಕ್ ಈಸ್ ಲೇಸ್, ಲೆಡ್, ಲೈಂಗ್, ಲೇ. ಒಂದು ಎಕ್ಸಾಮಲ್ಲಿ ನಿಮ್ಗೆ ಈ ಥರ ಪ್ರಶ್ನೆ ಬಂದಿದೆ, ಈಸ್ ಅನ್ನೋ ವರ್ಡ್ ಇದೆ ಅಂತ ಅಂದ್ಕೊಳ್ಳಿ, ಅದು ನೆಕ್ಸ್ಟ್ ವರ್ಡ್ ಯಾವಾಗಲೂ ING ಆ್ಯಡ್ ಆಗಿರಬೇಕು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಕ್ಲಾರಿಟಿ ಇದೆ. ಈಸ್ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕಂಟಿನ್ಯೂಯಸ್ ಟೆನ್ಸ್ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಬಿ ಫಾರ್ಮ್, ಈಸ್ ಅನ್ನೋದು ಬಿ ಫಾರ್ಮ್. ಸೊ ಅದಿದೆ ಅಂತಂದ್ರೆ ನೆಕ್ಸ್ಟ್ ಆನ್ಸರ್. ನೀವು ಯೋಚನೆ ಮಾಡೋದೇ ಬೇಡ ಮಕ್ಕಳೇ. ದ ಬುಕ್ ಈಸ್ ಲೈಯಿಂಗ್ ಆನ್ ದ ಟೇಬಲ್. ಶಿ ಈಸ್ ಡ್ಯಾಶ್ ದ್ಯಾನ್ ಮೈ ಬ್ರದರ್. ನಾನು ಆಲ್ರೆಡಿ ಹೇಳಿದ್ದೆ, ಡಿಗ್ರೀಸಲ್ಲಿ ದ್ಯಾನ್ ಅಂತ ಇದ್ದರೆ ಅದು ಕಂಪ್ಯಾರಿಟಿವ್ ಡಿಗ್ರಿ. ಶಿ ಈಸ್ ಸ್ಮಾರ್ಟರ್ ದ್ಯಾನ್ ಮೈ ಬ್ರದರ್. ಐ ವಿಲ್ ಕಾಲ್ ಯು ಡ್ಯಾಶ್ ಐ ಅರೈವ್ at the airport. I will call you when I arrive at the airport. ನಾನು ನಿನಗೆ ಕಾಲ್ ಮಾಡ್ತೀನಿ ಯಾವಾಗ ಅಂತಂದರೆ ನಾನು ಏರ್ಪೋರ್ಟಿಗೆ ಬಂದ ಮೇಲೆ. ವೈಲ್ ಅಂತಂದರೆ ಮೂಲಕ, ಅದಾಗಬೇಕಾದ್ರೆ ಅನ್ನೋ ಮೀನಿಂಗ್ ಕೊಡುತ್ತೆ. ಸಿನ್ಸ್ ನಾನು ಹೇಳಿದ್ದೀನಿ ಪಾಸ್ಟ್ ಟೆನ್ಸಲ್ಲಿ ಇದ್ದಾಗ ಬಳಸ್ತೀವಿ ಅಂತ. ಡ್ಯೂರಿಂಗ್ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಅನ್ನೋಂಥ ಮೀನಿಂಗ್ ಕೊಡುತ್ತೆ. ಇಲ್ಲಿ ಆನ್ಸರ್ ವೆನ್. ಐ ಆಮ್ ಇಂಟರೆಸ್ಟೆಡ್ ಇನ್ ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜಸ್. ನನಗೆ ಹೊಸ ಭಾಷೆಗಳನ್ನು ಕಲಿಯುವುದರಲ್ಲಿ ಆಸಕ್ತಿ ಇದೆ. ಐ ಆಮ್ ಇಂಟ್ರೆಸ್ಟೆಡ್ ಆನ್ ಲರ್ನಿಂಗ್ ಆಗಲ್ಲ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜಸ್.
ಇದು ನಾನು ರೆಫರ್ ಮಾಡಿರೋಂಥ ವೆಬ್ಸೈಟ್ಸ್. ನಿಮಗೆ ಈ ಥರ ತುಂಬ ವೆಬ್ಸೈಟ್ಸ್ ಸಿಗುತ್ತೆ. ಮೋರ್ ದ್ಯಾನ್ 100 to 200 ಪ್ರಶ್ನೆಗಳನ್ನು ನೀವು ಅದರಲ್ಲಿ ಗಮನಿಸ್ಬೋದು. ಅದನ್ನು ನೀವು ಡಿಸ್ಕಷನ್ ಮಾಡ್ಬೋದು. ಬಟ್ ನೀವು ಚಾಯ್ಸಸ್ನ ಕೂಡ ಡಿಸ್ಕಷನ್ ಮಾಡಿ ಅದನ್ನು ತಿಳ್ಕೊಂಡ್ರೆ ನಿಮಗೆ ಎಕ್ಸಾಮ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾಗಿರುವಂಥ ಪ್ರಶ್ನೆಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದ್ಯಾನ್, ಥ್ಯಾಂಕ್ ಯು ಸೋ ಮಚ್.